ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ದೇವ. ಪ್ರಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು, ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಗಣ್ಯಮಾನ್ಯರಲ್ಲಿ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಗವಿಸಿದ್ದಪ್ಪನವರಲ್ಲಿ ಭಕ್ತಿಪೂರ್ವಕ ಶರಣೆಂದು, ಈ ಪರಾಭಾವ ನಾವ ಸಂವತ್ಸರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಕುರಿನಾಗಪ್ಪ ತಾತನವರ ಈ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತಂತಂದ್ರೆ, ನಾವು ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದೀವಿ. ನಮ್ಮ ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ಜಾಲಿಯಾಳ್ ಗ್ರಾಮದ ಒಡೆಯರಾಗಿರ್ತಕ್ಕಂಥ ಕುರಿನಾಗಪ್ಪ ತಾತನವರ ಈ ದಿನ 3ನೇ ವರ್ಷದ ಆರಾಧನೆ ಮಹೋತ್ಸವವನ್ನು ನಮ್ಮ ಗವಿಸಿದ್ದಪ್ಪನವರ ಕುಟುಂಬದವರು ಮಾಡ್ಕೊಂಡು ಬಂದಿರುವಂಥರಾಗಿದ್ದಾರೆ. ಈ ವರ್ಷ ಭೂಮಿ ಪೂಜೆಯನ್ನು ನಮ್ಮ ಗವಿಸಿದ್ದಪ್ಪನವರು ಮತ್ತು ಅವರ ಕುಟುಂಬದವರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಂಡು ಈ 2027 ಒಳಗೆ ಈ ಕಾರ್ಯಕ್ರಮ ಅಭೂತವಾಗಿ ನಡೆಯಬೇಕಂತಂದೇಳಿ ನನ್ನ ಈ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ. ನಾಗಪ್ಪ ಅಂತವರು ನಮ್ಮ ಜನಾಂಗದಲ್ಲಿ ಕೂಡ ನಾವು ನೋಡ್ಬೇಕಂದ್ರೆ ಅಪರೂಪ ಇಂಥ ಸ್ವಾಮಿಗಳು ನಮಗೆ ಸಿಗೋದು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ನಂಜುಂಡ ತಾತನವರಿಗೂ ಪಾದಗಳಿಗೆ ನಮಸ್ಕರಿಸುತ್ತಾ, ನಟರಾಜ ಸ್ವಾಮಿಯವರಿಗೂ ನಮ್ಮ ಜಾಲಿಯಾಳ್ ಗ್ರಾಮದ ಅವರಿಗೂ ನಾನು ಅವ್ರ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ನಮ್ಮ ವಕೀಲರಾಗಿರ್ತಕ್ಕಂಥ ನಮ್ಮ ಸಹೋದರಾಗಿರ್ತಕ್ಕಂಥ ತಿಮ್ಮಪ್ಪ ಅಣ್ಣನವರಿಗೂ ನಾನು ಅದೇ ರೀತಿಯಾಗಿ ನಮಸ್ಕರಿಸುತ್ತಾ, ನಾನು ನಮ್ಮ ಅಣ್ಣನಾದ ಜನಾರ್ದನ್ ನಾಯಕನವರಿಗೂ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ನಮ್ಮ ತಿಮ್ಮಪ್ಪ ಅಣ್ಣನವರಿಗೂ ನಾನು ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮ ರುದ್ರಪ್ಪ ಅಣ್ಣನವರಿಗೂ ಮತ್ತು ಆಮೇಲೆ ನಮ್ಮ ದುರ್ಗಪ್ಪ ಅಣ್ಣನವರಿಗೂ, ಆಮೇಲೆ ಇಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾಪತಿ ಗೌಡ್ರಿಗೂ ಮತ್ತು ಈರ್ಭದ್ರ ಗೌಡ್ರಿಗೂ, ನಮ್ಮ ಪರ್ಶಣ್ಣ ಮಾಮವರಿಗೂ, ಸೋಮಪ್ಪ ಮಾಮವರಿಗೂ, ನಮ್ಮ ಹೊನ್ನೂರಪ್ಪನವರಿಗೂ, ಮತ್ತು ಆಮೇಲೆ ನಾವು ಇನ್ನೂ ಹೆಸರು ಬಿಟ್ಟಿದ್ದರೆ ಕ್ಷಮಿಸಿ. ಇಲ್ಲಿ ನಮ್ಮ ಊರಿನ ಮುಖಂಡರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತಾ, ಆಮೇಲೆ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ದೊಡ್ಡಪ್ಪನವರು ನಮ್ಮ ಗೋನಾಳ್ ಗ್ರಾಮದ ನಮಗೆ 3ನೇ ವರ್ಷ ಇದು, ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಬಸವರಾಜಣ್ಣನವರು ಮತ್ತು ಆಮೇಲೆ ನಮ್ಮ ಸಿದ್ದಪ್ಪಣ್ಣನವರು, ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇವತ್ತು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರತಕ್ಕಂಥದ್ದು ನಾವು ಭಾಳ ಪುಣ್ಯ ಮಾಡಿದ್ದೀವಿ. ಯಾಕಂತಂದರೆ ಇವತ್ತು ಒಬ್ಬ ಗುರು ಅವರು ಅಂದರೆ ಒಂದು ದೈವ ಸಂಭೂತ ಇದ್ದ ಶರಣರು ಅವರು ಇವತ್ತು ಮಕ್ಕಳು, ಹೆಂಡತಿ ಮಕ್ಕಳು ಅಂತ ಅವರನ್ನು ತ್ಯಜಿಸಿ ಅವರದೇ ಒಂದು ದಾರಿ ಅಂದರೆ ಒಂದು ದೈವ ಸಂಕಲ್ಪ ಅವರವರಿಗೂ ನಾವು ಇದು 3ನೇ ವರ್ಷ ನಾವು ಕಾರ್ಯಕ್ರಮ ಆಚರಣೆ ಮಾಡ್ತಾಯಿದ್ದೀವಿ. ಯಾಕೆ ಈ ಕಾರ್ಯಕ್ರಮ ಆಚರಣೆ ಮಾಡ್ತಾಯಿದ್ದೀವಿ ಅಂತಂದರೆ, ಇವತ್ತು ಅವರು ನಮಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಇದು ಗ್ರಾಮದ ನಟರಾಜ ಸ್ವಾಮಿಯವರು ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಕುರಿನಾಗಪ್ಪ ತಾತನವರು ನಿಜವಾಗ್ಲೂ ಆದರ್ಶಗಳನ್ನು ಇಟ್ಕೊಂಡು ಜಾಲಿಯಾಳ್ ಗ್ರಾಮಕ್ಕೆ ಹಾಗೂ ಸುತ್ತಮುತ್ತಲಿನ ಎಲ್ಲರಿಗೂ ಒಂಥರ ಸಾಮಾಜಿಕ ಕಳಕಳಿಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿ. ಅಂಥ ವ್ಯಕ್ತಿ ನಿಜವಾಗ್ಲೂ ಎಲ್ಲರೂ ದೈವ ಪುರುಷರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ನಿಟ್ಟಿನಲ್ಲಿ 3ನೇ ವರ್ಷದ ಪುಣ್ಯಸ್ಮರಣೆ ಜೊತೆಗೆ ಅವ್ರದ್ದೊಂದು ಭೂಮಿ ಪೂಜೆ, ಅವ್ರದ್ದು ಒಂಥರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಾಮಾಜಿಕ ಕಳಕಳಿಯಿಂದ ನಾವೆಲ್ಲರೂ ಸೇರಿ ಅವರು ದೇವಸ್ಥಾನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ನಾವು ಸಹ ಗವಿಸಿದ್ದಪ್ಪನವ್ರಿಗೆ ಕೈ ಜೋಡಿಸೋಣ. ಯಾಕಂದರೆ ಒಬ್ಬರಿಗೆ ಭಾರ ಆಗುತ್ತೆ. ಅಳಲು ಸೇವೆಯಾಗಿ ನಾವು ವೈಯಕ್ತಿಕವಾಗಿ ಯಾವ ರೀತಿ ಬೇಕಾದ ಸಹಾಯ ಮಾಡ್ಬೋದು. ನಾನು ಸಹ ಅವ್ರಿಗೆ ಎಲ್ಲ ರೀತಿ ಈ ಕುಟುಂಬಕ್ಕೆ ತನ್ನ ಮನದಿಂದ ನಾನು ಸಹಕಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಅದರ ಜೊತೆಗೆ ಈ ಎಲ್ಲರೂ ಸಹ ಇಂಥ ದೈವ ಪುರುಷರು ಆ ಗ್ರಾಮದಲ್ಲಿ ಉಟ್ಕೊಂಡಾಗ ಆ ಗ್ರಾಮಕ್ಕೆ ವಿಶೇಷವಾಗಿ ಒಳ್ಳೆಯ ಬೆಳೆ ಮಳೆ ಬಂದರೆ ನಮಗೆ ರೈತರಿಗೆ ಅದಕ್ಕಿಂತ ಸಂತೋಷ ಬೇರೆ ಯಾವುದರಲ್ಲಿ ಕಾಣಕ್ಕೆ ಸಾಧ್ಯನೇ ಇಲ್ಲ. ಈ ನಿಟ್ಟಿನಲ್ಲಿ ಇಂಥ ಶರಣರು ಈ ಭಾಗದಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತ ಶರಣರಿದ್ದಾರೆ. ಈ ಮೋಕ ಭಾಗ ಅಂದರೆ ಶರಣರ ನಾಡು ಇದು. ಅಂಥ ನಾಡಿನಲ್ಲಿ ನಾವು ಜೀವನ ಮಾಡ್ತಾ ಇರೋದು ನಿಜವಾಗ್ಲೂ ಸಾರ್ಥಕತೆ ಜೀವನ ಕಟ್ಟಿಕೊಳ್ತೀವಿ. ಅದ್ರ ಜೊತೆಗೆ ಈ ಗ್ರಾಮಗಳಿಗೆ ಸುತ್ತಮುತ್ತಲ ರಾಜ್ಯಕ್ಕೆ ಹಾಗೂ ನಮ್ಮ ಜಿಲ್ಲೆಗೆ, ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ಒಳ್ಳೆಯ ಮಳೆ ಬೆಳೆ ಬರುವ ನಿಟ್ಟಿನಲ್ಲಿ ಇಂಥ ಶರಣರ ಆಶೀರ್ವಾದ ಇರಲಿ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಮ್ಮದು ಸಹ ಅದೃಷ್ಟ ಅಂತ ಭಾವನೆ ಮಾಡ್ತಾ 2 ಮಾಸ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕುರಿನಾಗಪ್ಪ ತಾತನವರ 3ನೇ ವರ್ಷದ ಆರಾಧನೆಯ ಕಾರ್ಯಕ್ರಮ ಅಂಗವಾಗಿ ಇಲ್ಲಿ ಬಂದಿರತಕ್ಕಂಥ
ಈ ಗ್ರಾಮದ ಮುಖಂಡರು ಹಾಗೂ ನಮ್ಮ ನೆಚ್ಚಿನ ಮಾಮನಾದ ಜ್ವಾಲರಾಜ್ ತಿಮ್ಮಪ್ಪನವರು ಹಾಗೂ ಇತರ ಎಲ್ಲ ಮುಖಂಡರು ನರಸಿಂಹಣ್ಣ ಅನ್ಯತಾ ಭಾವಿಸ್ಬೇಡ್ರಿ, ಕೆಲವು ಹೆಸರುಗಳು ಎಲ್ಲ ಮುಖಂಡರು, ಪೂಜ್ಯರಾದ ನಾಗನಹಳ್ಳಿ ತಾತನವರು ಒಂದು ಸುತ್ತ ಈಗ ತಾತನವರು ಸಮಾಧಿ ಇದೆ. ಆ ದೇವರು ಆಶೀರ್ವಾದದಿಂದ ಮುಂದೆ 4ನೇ ಇದು ಕಾರ್ಯಕ್ರಮಕ್ಕೆ ಇಲ್ಲೊಂದು ಗದ್ದಿಗೆ ಹಾಗೂ ಒಂದು ದೇವಸ್ಥಾನ ಕಟ್ಟಿಕೊಂಡು ಆ ದೇವರಲ್ಲಿ ಹೊನ್ನೂರು ಸ್ವಾಮಿಯಲ್ಲಿ ಹೇಳಿ ಅವರು ಕೂಡ ಈಗ ತಾತನವರಿಗೆ ಒಂದು ಸೇವೆ ಗರ್ಸಗೊಳಿಸಿರ್ತಾರೆ. ಇವರು ಒಂದು ಸಾಧನೆ ಅವರು ಅಧ್ಯಕ್ಷರಿದ್ದಾಗ ಅವ್ರ ನೆನಪಿನ ಒಂದು ಕಾಣಿಕೆ ಅದು. ಯಾಕಂತಂದ್ರೆ ಇವಾಗ ನಾವು ಮಾಡಿದ್ದ ಸೇವೆನ ನಾವು ಹೇಳ್ಕೋಬೇಕು. ಈಗ ನಾವು ಏನಪ್ಪಾ ಅಂದ್ರೆ ಈಗ 7 ಕಂಬ ಹಾಕ್ಸಿದ್ದಾರೆ, 1,20,000 ಆಗ್ತದೆ. ಯಾಕಂದ್ರೆ ದೇವ್ರ ದಯದಿಂದ ಅವ್ರಿಗೊಂದು ಒಳ್ಳೆ ಉದ್ದೇಶ. ನಾನೇನಂದ್ರೆ ಅವ್ರೇನು ಹೇಳಿದ್ರು ಪಾಪ, ಇಲ್ಲ 1-2 ಕರೆಂಟ್ ಮಾಡಿಸ್ತೀನಪ್ಪ ಅಂತಂದ್ರೆ, ಇಲ್ಲ ಗೌಡ್ರೆ ನೀವು ಮಾಡಿದ್ರೆ ಅದು ಲೈಫ್ ಲಾಂಗ್ ಇರ್ಬೇಕು. ಯಾಕಂತಂದ್ರೆ ಮುಂದೆ ಹೇಳಕ್ ಬರೋದಲ್ಲ. ಈ ಶರಣರು ಇವ್ರು ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ಅದು ವಿತಿನ್ ಟೈಮ್ ನಲ್ಲಿ. ನಿನ್ನೆನೆ ನಿನ್ನೆನೆ ಅವರು ಒಂದು ಇದ್ರ ಮೇಲೆ ಮಾಡಿದ್ದಾರೆ. ಅವ್ರಿಗೆ ಇನ್ನೊಂದ್ಸಲ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸುತ್ತಾ ನಾಗಪ್ಪನವರ 3ನೇ ಪುಣ್ಯ ಆರಾಧನವಾಗಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಭೂಮಿ ಪೂಜೆ, ಗುದ್ದಲಿ ಪೂಜೆಯನ್ನು ಮಾಡಲಾಗುತ್ತದೆ. ನಮ್ಮಲ್ಲಿ ಕೇಳ್ತೀವಿ.